ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 11ನೇ ತಾರೀಕು, ಟೈಮ್ ಆಗಿದೆ ಮಧ್ಯಾಹ್ನ ಹತ್ರ 12:15, 1 ಗಂಟೆ ಆಗ್ತಾ ಬಂತು. ಸೊ ನಾವು ಹೊರಟಿರೋದು ಉಜಿರೆ ಬ್ರಹ್ಮ ಕಳಶಕ್ಕೆ. ಆ್ಯಂಡ್ ಇವತ್ತು ಲಾಸ್ಟ್ ದಿವಸ ಗೈಸ್, ಹಾಗಾಗಿ ಸಾರಿ ವೇರ್ ಮಾಡಿದ್ದೀನಿ. ಸೊ ಇದು ಚೈತ್ರಂದು ರಿಸೆಪ್ಷನ್ಗೆ ನಾವು ವೇರ್ ಮಾಡಿದ್ದೆ, ಬಟ್ ಸಿಂಗಲ್ ಸರಂಗಲ್ಲಿ ವೇರ್ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಪ್ಲೀಟ್ಸ್ ಮಾಡಿ ಈ ಸರಿ ವೇರ್ ಮಾಡಿದ್ದೇನೆ. ಸೊ ನಾನು ವಿನು ಆದು ಆ್ಯಂಡ್ ಸುಮತ್ತೆ ಹೋಗ್ತಾ ಇದ್ದೇವೆ. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೇನೆ, ಇಯರಿಂಗ್ ಹಾಕೊಂಡಿದ್ದೇನೆ. ಆ್ಯಂಡ್ ವಿನೋದು ಸಾರಿ ನೋಡಿ, ಇದು ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ಅತ್ತೆ ಬರ್ತಾರೆ ಆ್ಯಂಡ್ ನಾವು 3 ಹೋಗ್ತಾ ಇದ್ದೇವೆ, 4 ಜನ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಅಲ್ಲಿಂದ ಊಟ ಮಾಡಿ ಒಂದು ರೌಂಡ್ ಹಾಕಿ ಬರೋಣ ಅಂತೇಳಿ, ಬಿಸಿಲಿಗೆ ತಿರ್ಗಕ್ಕಾಗಲ್ಲ. ಸೊ ಹಾಗಾಗಿ ಬ್ಲಾಗ್ ಶೋ ಮಾಡಿದ್ದೇನೆ. ಕೀಪ್ ವಾಚಿಂಗ್ ಗೈಸ್. ನಂದು ಹೊರಡಿ ಕೂತ್ಕೊಂಡಿದ್ದೇನೆ, ವಿನು ಕೂಡ ಇಲ್ಲೇ ಹೊರಟಿತ್ತು. ಸಾರಿ ಎಲ್ಲ ವೇರ್ ಮಾಡಿ ಹೋದ್ಲು, ವಿನು ಬ್ರೋ ಬಂದ ಅಂತೇಳಿ. ಆ್ಯಂಡ್ ಆದುಗೆ ನೀರೆಲ್ಲ ತೊಗೊಂಡು ಬರ್ತೇನೆ ಅಂತ ಹೋದ್ಲು. ಈ ಸುಮಾರ್ತದ್ದು ಇನ್ನೂ ಆಗಿಲ್ಲ ಅನ್ಸುತ್ತೆ. ನನಗೆ ಬಾಯರಿಗೆ ಆಗ್ತಿತ್ತು, ಅದಕ್ಕೆ ಅಜ್ಜಿ ಜೊತೆ ಎಳ್ಳು ಜ್ಯೂಸ್ ತರಿಸಿದೆ ಅಂಗಡಿಯಿಂದ. ಈ ಬಿಸಿಲಿಗೆ ಕೋಲ್ಡ್ ಕುಡಿಬೇಕಾದ್ರೆ ಒಂಥರ ಖುಷಿ ಆಗ್ತದೆ ಗೈಸ್. ಸುತ್ತಕ್ಕೆಲ್ಲ ಆಗಲ್ಲ, ಬಿಕಾಸ್ ಅಷ್ಟು ಬಿಸಿಲಿದೆ ನೋಡಿ, ಹೆವಿ ಬಿಸಿಲಿದೆ, ಹೊಡಿತಾ ಇದೆ ಮುಖಕ್ಕೆ ಬಿಸಿಲು. ಅವ್ರು ಬಂದ ನಂತರ ಹೋಗ್ಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್ ಗೈಸ್. ನೋಡಿ ಈಗ ಬಂದ್ರಿ ಎತ್ತೆ, 1 ಗಂಟೆ ಬರ್ತಿ. ನಾನು ಮತ್ತೆ ಇವಳು 12 ಗಂಟೆ ಹೊರಡಿ ಕೂತಿದ್ದೇವೆ. ಇವ್ರನ್ನ 9 ಗಂಟೆಗೆ ಬೆಳಿಗ್ಗೆ ಹೊರಡ್ಲಿಕ್ಕೆ ಹೇಳ್ಬೇಕಿತ್ತು ಬೇಗ. ಹೊಡ್ಕೊಳ್ಳಿ, ಇಬ್ರು ಫೈಟ್ ಮಾಡಿ. ದೇವಸ್ಥಾನಕ್ಕೆ ಬಂದ್ವಿ, ಒಳಗಡೆ ದರ್ಶನ ಆದ ನಂತರ ಟೆಂಪಲ್ ಒಳಗಡೆ ನಮಗೆ ಪ್ರತಿಭಾ ಕುಲೈ ಮೇಡಮ್ ಅವ್ರು ಕೂಡ ಸಿಕ್ಕಿದ್ರ. ಅವ್ರ ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ಸೀದಾ ಬಂದದ್ದೆ ಊಟಕ್ಕೆ. ಊಟದ ಹತ್ರ ಸ್ವಲ್ಪ ರಶ್ ಇತ್ತು, ಲಾಸ್ಟ್ ದಿವಸ ಅಲ್ವಾ, ಹಾಗಾಗಿ. ಬಟ್ ಎಂಥ ರಶ್ ಇದ್ದರು, ಅಲ್ಲಿದ್ದು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಸ್ವಯಂ ಸೇವಕರು, ಅವರು ಲೈಕ್ ಕ್ವಿಕ್ಕಾಗಿ ಕೆಲಸ ಮಾಡ್ತಾರೆ. ಊಟ ಆಗಿ ನೆಕ್ಸ್ಟ್ ಕ್ಲೀನಿಂಗ್ ಕೂಡ ಅಷ್ಟೇ ಚೆಂದ ಇರ್ತದೆ, ನೀಟಾಗಿರ್ತದೆ. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನನ್ನ ಫಾಲೋವರ್ಸ್ ಸಿಕ್ಕಿದ್ರು, ಒಬ್ಬರು ಇನ್ಸ್ಟಾ ಫಾಲೋವರ್ಸ್. ಅವ್ರು ಬಂದು ಫೋಟೋಸ್ ಎಲ್ಲ ತೊಗೊಂಡು ಮಾತಾಡಿಸಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಪುರಾತನ ದೇವಸ್ಥಾನ ಬಂಗಡಿ ತಿಮ್ಮಿದ ಪ್ರಧಾನ ವಿಷ್ಣು ಕ್ಷೇತ್ರವಾದ 1000 ವರ್ಷದ ಇಡೀ ಆದಿನ ಬಿಸಿಲಲ್ಲಿ ತಿರುಗುದಲ್ಲ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. ಇವರೆಂತದ ಬೈತಿದ್ದಾರೆ, ಅದಕ್ಕೆ ವಾಪಸ್ ಹೇಳುದು, ವಿಡಿಯೋದಲ್ಲಿ ಕೇಳುದಿಲ್ವಾ? ಜನ ಇದ್ದಾರೆ ನೋಡಿ ಗೈಸ್ ಬಿಸಿಲಿಗೆ. ಇವತ್ತು ಸಂಜೆ ಇದೆ ಅಲ್ಲ, ತೇರೆಲ್ಲ. ಗೈಸ್ ನಾವು ಬಂದ್ವಿ ಮನೆಗೆ. ಬಂದು ಎಂತ ಅಂದ್ರೆ ಇಲ್ಲಿ ಗಲಾಟೆ ಮಾಡ್ತಿದ್ದಾಳೆ ನೋಡಿ, ಚಾಮುಂಡಿ ಇನ್ನು ಸಂಜೆ ಒಂದ್ಸರಿ ಹೋಗ್ಲಿಕ್ಕೆ ಉಂಟು ಗೈಸ್. ಸಂಜೆ ಹೋಗ್ಲಿಕ್ಕೆ ಉಂಟು ಅತ್ತೆ, ಸಂಜೆ ಹೋಗ್ಲಿಕ್ಕೆ ಉಂಟು ಅಂತ ಇವ್ರು ಹೇಳ್ತಿದ್ದಾರೆ. ಅವಳು ನೋಡುವ, ಸಂಜೆ ಹೋಗ್ಲಿಕ್ಕೆ ಉಂಟಾನಾ? ಅವಳು ಒಮ್ಮೆ ಬರ್ತೇನೆ ಬರುದಿಲ್ಲ ಅಂತ ಹೇಳ್ತಿದ್ದಾಳೆ ಗೈಸ್. ಅಂಡ್ ಈ ಸಾರಿ ಎಲ್ಲ ಚೇಂಜ್ ಮಾಡಿ ಒಮ್ಮೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಮತ್ತೆ ಸಂಜೆ ಹೋಗ್ಬೇಕು. ರಥ ವೈಪರ ಪುರುಣತೀನಿ, ರಥ ಎಲ್ಲ ಇದ್ದಿದೆ ಲಾಸ್ಟ್ ಇವತ್ತು. ಸೊ ಹಾಗಾಗಿ ಸೊ ಆಮೇಲೆ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಅಂಡ್ ಫಾಲೋವರ್ಸ್ ಇನ್ಸ್ಟಾ ಎಲ್ಲ ಸಿಕ್ಕಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಮೆನ್ಷನ್ ಮಾಡ್ಬೇಕು ಬಂಡಲ್ಲ ಅಲ್ಪ ಹೊನಸ್ದಲ್ಪ ತಿಕ್ಕಿನಲ್ಲಿ ಅಲ್ಪೊನ್ನು ಸಪುರದಲ್ಲಿ
ಉದರೆಂಚ ಬನ್ನಾಗ ಸೊ ನಾನು ಈ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ ಬಾಯ್. ಅದು ಬ್ಲರ್ ತೋಚನ. ಬೈ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಟೈಮ್ ಆಗಿದೆ 9 ಗಂಟೆ ಹತ್ರ ಆಗ್ತಾ ಬಂತು. ಸೊ ಇವಾಗ ಹೊರಟಿರೋದು ನಾವು, ಆಲ್ರೆಡಿ ಹೇಳಿದ್ದೇನೆ ಉಜ್ರ ಟೆಂಪಲ್ ಹೋಗಿ ಬರೋಣ ಅಂಥೇಳಿ. ಇವತ್ತು ಲಾಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ನಾನು ಈ ಕುರ್ತಾ ಹಾಕ್ಕೊಂಡಿದ್ದೇನೆ, ಜೀನ್ಸ್ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ, ಲಾಸ್ಟ್ ದಿವಸ ಅಲ್ವಾ ಅಂತ ಅಂದ್ಕೊಂಡು ಈ ಕಾಟನ್ ಕುರ್ತಾ ಹಾಕ್ಕೊಂಡಿದ್ದೇನೆ. ಸಿಕ್ಕಾಪಟ್ಟೆ ಶೆಕೆ ಅಲ್ವಾ, ಸೊ ಹಾಗಾಗಿ ಈ ಕಾಟನ್ ಕುರ್ತಾ ಹಾಕ್ಕೊಂಡಿದ್ದೇನೆ. ದೆನ್ ಇಯರಿಂಗ್ಸ್ ಒಂದು ಇದು ಕೆಳಗದೊಂದು ಚೇಂಜ್ ಮಾಡಿದೆ, ಮೇಲ್ಗಡೆದು ಆಫ್ಟರ್ನೂನ್ ಇದೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೇನೆ. ದಟ್ಸ್ ಇಟ್. ಇದನ್ನಂತೆ ಹಿಂಗೆ ಇಟ್ಕೊಂಡು ಅಷ್ಟೇ ಗೈಸ್. ಹೆಂಗೆ ಮಾಡೋಕಂತ ಗೊತ್ತಾಗಿಲ್ಲ. ಹಾಗೆ ಫುಲ್ ಹಿಂಗೆ ಬಾಚಿಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೇನೆ. ದಟ್ಸ್ ಇಟ್. ಹೋಗೋಣ. ನಂದು ರೆಡಿಯಾಗಿ ಆಯಿತು. ಆ್ಯಂಡ್ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿವರೆಗೂ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತೇಳಿ. ಅವ್ರು ಬಂದ ನಂತರ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಔಟ್ಫಿಟ್ ಫುಲ್ ಲೂಸ್ ಇದೆ ಗೈಸ್. ಓಕೆ. ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಊಟ ಮಾಡಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ನನ್ನ ಬ್ರದರ್ಸ್ ಕಸಿನ್ಸ್ ಎಲ್ಲ ಬಂದರು, ಊಟ ಮಾಡ್ತಾಯಿದ್ರು ಅಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಈ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಸೊ ಹಾಗಾಗಿ ಅದನ್ನೇ ಆ್ಯಡ್ ಮಾಡಿದ್ದೀನಿ. ಅಲ್ಲಿಂದ ಸೀದಾ ಹೋಗಿದ್ದೆ ನಾವು ತೊಟ್ಲಲ್ಲಿ ಕೋರೋಣ ಅಂತೇಳಿ. ಅಲ್ಲಿ ನೋಡಬೇಕಾದ್ರೆ ಅಜ್ಜ ಒಬ್ಬರು ಸಿಕ್ಕಾಪಟ್ಟೆ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ, ಸೊ ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಯಾವಾಗ ಆಗುತ್ತೋ ಏನೋ ಬ್ರಹ್ಮ ಕಲಶ. ಸೊ ಹಾಗಾಗಿ ಲಾಸ್ಟ್ ದಿವಸನೂ ತೊಟ್ಲಲ್ಲಿ ಕೂರೋಣ ಅಂತ ಅಂದ್ಕೊಂಡು ನಮ್ಮ ಹೋಲ್ ಗ್ಯಾಂಗ್ ಬಂದು ಕೂತ್ವಿ. ನಾನು, ವನಿತಕ್ಕ ಆ್ಯಂಡ್ ಕ್ಲೇರಾ ಅವರ ಮಗಳು, ಭರತ್, ಪಜ್ಜು, ಶ್ರವಣ್ ಈ ದಿವಸ ಇರಲಿಲ್ಲ, ಮತ್ತು ಕಿರಣ್ ಅವ್ರ ವೈಫು, ಅವರೆಲ್ಲ ಅಷ್ಟು ಜನ ಬಂದು ಕೂತ್ಕೊಂಡ್ವಿ. ಈ ಕ್ಲಿಪ್ಪಿಂಗ್ನ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಅಲ್ಲೋಗಿ ಚೆಕ್ಔಟ್ ಮಾಡಿ ಸಿಕ್ಕಾಪಟ್ಟೆ ಜಾಲಿ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಡೇ ಅಂತೇಳಿ ಕಿರ್ಚಾಡ್ಬಿಟ್ಟೆ ನಾನು. ಆ್ಯಂಡ್ ಅದಾಗಿ ನಾವು ನೆಕ್ಸ್ಟ್ ಬಂದಿದ್ದೆ ನಮ್ಮದು ಉಜಿರೆದು ಬಿಡಿ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದರು. ಲೈಕ್ ಒಂದೇ ಕಡೆ ಪಟಾಕಿ ಎಲ್ಲ ಇಟ್ಟು ಒಂದೇ ಟೈಮಲ್ಲಿ ಬ್ಲಾಸ್ಟ್ ಮಾಡೋ ಅಂಥದ್ದು. ಸೊ ಅದಂತೂ ಕ್ರೇಜಿಯಾಗಿತ್ತು. ಆ್ಯಂಡ್ ಅದಾದ ನಂತರ ರಥ ಎಳೆಯೋದು ಅದೆಲ್ಲ ಇತ್ತು.
ತೇರು ಎಳೆಯೋದೆಲ್ಲ ನೋಡಿ ಸ್ವಲ್ಪ ಹೊತ್ತಿದ್ದು ಅಲ್ಲಿ ಮೋಮೋಸ್ ಒಂದಿತ್ತು, ಅದನ್ನ ತಿಂದು ಬಂದ್ವಿ. ಅವ್ರು ನನ್ನ ಇನ್ಸ್ಟಾದಲ್ಲಿ ನೋಡಿದಾರಂತೆ. ಬಂದ ನಮ್ಮ ಮನೆಗೆ 1:30 ಆ್ಯಂಡ್ ಬ್ಲಾಗ ಸೌಂಡ್ಸಿಗೆ ಎಂತ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಮಾಡಿದ್ದೇನೆ ಅಷ್ಟು ಎಡಿಟ್ ಮಾಡಿ ಹಾಕ್ತೇನೆ. ಆ್ಯಂಡ್ ಕಾಲಡಿ ಫುಲ್ಲು ಪಾದೆಲ್ಲ ನೋವಾಗ್ತದೆ ಗೈಸ್, ಆ ಕಡೆ ಈ ಕಡೆ ಓಡಾಡಿ. ಸೊ ಈ ವ್ಲಾಗ್ನ ನಾನು ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚ್. ಆ್ಯಂಡ್ ತುಂಬ ಜನ ಮಾತಾಡ್ಸಿದ್ದೀರಾ, ರೆಕಗ್ನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೈ, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು.